ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು KCET 2025ನ ಆಪ್ಷನ್ ಎಂಟ್ರಿ ಅಂದ್ರೇನು, ಚಾಯ್ಸ್ ಎಂಟ್ರಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಅಂದ್ರೇನು? ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ, ನೀವು ಈಗ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಬೇಕಾದಂಥ ಕಾಲೇಜಸ್ನ ಪ್ರಿಯಾರಿಟಿ ವೈಸ್ ಲಿಸ್ಟ್ ಮಾಡ್ತಾ ಹೋಗಬೇಕು. ಆ ಲಿಸ್ಟ್ ವೈಸಲ್ಲಿ KE ಅವರು ನಿಮಗೆ ಸೀಟ್ನ ಅಲಾಟ್ ಮಾಡ್ತಾ ಹೋಗ್ತಾರೆ ಕಾಲೇಜ್ ವೈಸ್. ಸೊ ಆ ಕಾಲೇಜಸ್ ಲಿಸ್ಟ್ ಮಾಡಬೇಕಾಗಿರೋದು ನೀವು ಆಪ್ಷನ್ ಎಂಟ್ರಿಯಲ್ಲಿ. ಈಗ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇದು ಬಂದು ಆಪ್ಷನ್ ಎಂಟ್ರಿ ಡ್ಯಾಶ್ ಬೋರ್ಡ್. ನೀವು ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೇನು ಕೊಡ್ತಾರೆ ನೆಕ್ಸ್ಟ್ ವೀಕಲ್ಲಿ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಇಲ್ಲಿ 3 ಥರದ ಕಾಲಮ್ಸ್ ಬರ್ತಾ ಹೋಗುತ್ತೆ. ಫಸ್ಟಲ್ಲಿ ಬಂದು ಆಪ್ಷನ್ ಎಂಟ್ರಿ ಇಲ್ಲಿ ಕಾಲೇಜಸ್ ಲಿಸ್ಟ್ ಇರುತ್ತೆ. ಆ್ಯಂಡ್ ಇಲ್ಲಿ ಬಂದು ನೀವು ಆಪ್ಷನ್ ಎಂಟ್ರಿ ಮಾಡೋದು ನೀವು ಇಲ್ಲಿ ಆ್ಯಕ್ಚುಲಿ ಅಂತ ಹೇಳಿದ್ರೆ ನೀವು 1 2 3 4 ಅಂತ ನೀವು ಆರ್ಡರ್ ಕೊಡ್ತಾ ಹೋಗ್ತೀರಾ. ಆ್ಯಂಡ್ ಇಲ್ಲಿ ಬಂದು ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅದು ಫೈನಲ್ ನಿಮ್ಮದು ಲಿಸ್ಟ್, ನಿಮ್ಮದು ಕಾಲೇಜಸ್ ಲಿಸ್ಟ್ ಹೇಗಿದೆ ಅಂತ ಹೇಳಿ. ಈಗ ಇಲ್ಲಿ ಬಂದು ಕಾಲೇಜಸ್ ಇರ್ತಾ ಹೋಗುತ್ತೆ. ಇಲ್ಲಿ ಸೀರಿಯಲ್ ನಂಬರು, ಇಲ್ಲಿ ಕಾಲೇಜಸ್ದು ID ಇರುತ್ತೆ, ಆ್ಯಂಡ್ ಇಲ್ಲಿ ಕಾಲೇಜಸ್ ನೇಮು. ಇಲ್ಲಿ ನೋಡ್ತಿರೋ ಹಂಗೆ ನೀವು ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ನೀವು 1 2 3 ಅಂತ ಕೊಡ್ತಾ ಹೋಗಬೇಕು. ನಿಮ್ಗೆ ಕಾಲೇಜಸ್ ಯಾವ್ದು ಇಷ್ಟ ಇರುತ್ತೋ ಅಲ್ಲಿ ನಿಮ್ಮ ಪ್ರಿಯಾರಿಟಿ ಅಂದರೆ ಫಸ್ಟ್ ಅಂತ ಕೊಟ್ಟರೆ ಅದು ಫಸ್ಟ್ ಪ್ರಿಯಾರಿಟಿ. ಈಗ RV ಕಾಲೇಜ್ ಅಂತ ಹೇಳಿ ನೀವು ಪ್ರಿಯಾರಿಟಿ 1 ಕೊಟ್ಟರೆ ಅದೇನಾಗುತ್ತೆ ಫಸ್ಟ್ ಪ್ರಿಯಾರಿಟಿ ಅಂತೇಳಿ, ಅಂದರೆ ಅದು ಫಸ್ಟ್ ಅಲಾಟ್ ಆಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ MSRIT ಆಗಿರ್ಬೋದು, ಆಮೇಲೆ BMS ಆಗಿರ್ಬೋದು, ಆ ಥರ ನೀವು ಪ್ರಿಯಾರಿಟಿ 2 ಪ್ರಿಯಾರಿಟಿ 3 ಈ ಥರ ಕೊಡ್ತಾ ಹೋಗ್ತೀರಾ. ಆವಾಗ ಅದು ಆರ್ಡರಲ್ಲಿ ಫಸ್ಟ್ ಇದೆ ಫಸ್ಟ್ ಪ್ರಿಯಾರಿಟಿ, ಅಂದರೆ ನಿಮಗೆ ಫಸ್ಟ್ ಇಷ್ಟ ಇದೆ ಅಂತ. ಅದು ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು, ಅದು ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು, ಆ ಥರ ಅಲಾಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಂಥದ್ದು ಇಲ್ಲಿ ಫೈನಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ RV MS ರಾಮಯ್ಯ ಈ ಥರ ನೀವು ಪ್ರಿಯಾರಿಟಿ ಮಾಡಿದ್ದೀರಾ ಅಥವಾ ಕಾಲೇಜ್ ಲಿಸ್ಟ್ ಹೀಗೆ ಅಂತೇಳಿ ಫೈನಲಾಗಿ ಡಿಸ್ಪ್ಲೇ ಆಗುತ್ತೆ. ಅದು ಹೇಗೆ ಕಾಣುತ್ತಪ್ಪ ಅಂತ ಹೇಳಿದ್ರೆ ಈ ಥರ ಇಲ್ಲಿ ನೋಡೋ ಹಾಗೆ ಇಲ್ಲಿ ಕಾಲೇಜಸ್ ಲಿಸ್ಟ್ ಇದೆ, ಇಲ್ಲಿ ಪೂರ್ತಿ ಕಾಲೇಜಸ್ ಲಿಸ್ಟ್ ಇದೆ. ಇಲ್ಲಿ ಆಲ್ರೆಡಿ ಇಲ್ಲಿ ಆರ್ಡರ್ ಮಾಡಿರೋವಂಥದ್ದು, ಇಲ್ಲಿ 1 2 3 4 5 6 ಅಂತೇಳಿ ಪ್ರಿಯಾರಿಟಿ ವೈಸ್ ಆರ್ಡರ್ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ಅದು ಡಿಸ್ಪ್ಲೇ ಆಗಿದೆ, ಹೌದಾ, ಯಾವ್ಯಾವ ಕಾಲೇಜಸ್ ಅಂತೇಳಿ ಡಿಸ್ಪ್ಲೇ ಆಗಿದೆ. ಈಗ ಇಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಸೆಕ್ಷನಲ್ಲಿ ಬೇಸಿಕ್ಲಿ ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ನೀವೇನಾದರೂ ಆಲ್ಟರ್ ಮಾಡಬೇಕಪ್ಪ. ಈಗ 1 2 3 4 5 6 ಅಂತ ಕೊಟ್ಬಿಟ್ಟಿದ್ದೀರಾ. ನಿಮ್ಗೆ ಈಗ ಫಸ್ಟ್ನೇದು ಬೇಡ, ಫಸ್ಟ್ನೇದು ನೀವು ಸೆಕೆಂಡ್ಗೆ ಹಾಕಬೇಕು, ಸೆಕೆಂಡ್ನೇದು ಫಸ್ಟ್ಗೆ ಹಾಕಬೇಕು. ಅದನ್ನು ಹೆಂಗೆ ಮಾಡ್ತೀರಾ ಅಂದರೆ, ಈ ಬಾಕ್ಸಲ್ಲಿ ಜಸ್ಟ್ 1 ಇರೋ ಪ್ಲೇಸಲ್ಲಿ 2 ಹಾಕಬೇಕು, 2 ಇರೋ ಪ್ಲೇಸಲ್ಲಿ 1 ಹಾಕಬೇಕು. ಆಮೇಲೆ ಅಪ್ಡೇಟ್ ಅಂತ ಕೊಟ್ಟರೆ ಇದು ಬಂದು ಅಪ್ಡೇಟ್ ಬಟನ್ನ, ಇದು ಬಂದು ನೀವು ಅಪ್ಡೇಟ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ ಲಿಸ್ಟ್. ಆ ಅಪ್ಡೇಟೆಡ್ ಲಿಸ್ಟ್ ಬಂದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದರೂ ಅಕಸ್ಮಾತ್ ಕ್ಯಾನ್ಸಲ್ ಮಾಡಬೇಕು, ಯಾವುದಾದ್ರೂ ಒಂದು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಆ ಬಾಕ್ಸಲ್ಲಿ ಏನಿದೆ ಅಲ್ಲ, ಆ ಬಾಕ್ಸಲ್ಲಿ 1 ಬದಲು 0 ಆಗ್ತಾ ಹೋಗಬೇಕು, 5 ಬದಲು 0 ಆಗ್ತಾ ಹೋಗಬೇಕು. ಆ ಕಾಲೇಜು ಕ್ಯಾನ್ಸಲ್ ಆಗುತ್ತೆ, ಅದಿಲ್ಲಿ ಡಿಸ್ಪ್ಲೇ ಆಗಲ್ಲ. ನೆಕ್ಸ್ಟ್ ಅದಾದಮೇಲೆ ಅಪ್ಡೇಟ್ ಲಿಸ್ಟ್ ಅಂತ ಕೊಟ್ಟರೆ ಫೈನಲ್ ಆಗಿ ಇದೆಲ್ಲ ಲಿಸ್ಟ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ಬಂದು ವೆರಿ ಕ್ರೂಷಿಯಲ್ ಪಾರ್ಟ್ ಇನ್ KCET ಕೌನ್ಸಿಲಿಂಗ್. ನೀವು ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡದೆ ನೀಟಾಗಿ ಕೂತ್ಕೊಂಡು ಲಿಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಒಂದು ವೀಕ್ ಏನೋ ಕೊಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ನೀವು ಟಿಲ್ ಲಾಸ್ಟ್ ಡೇ ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಚೇಂಜ್ ಮಾಡ್ತಿರ್ಬೋದು, ಲಿಸ್ಟ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ಬೋದು. ನಿಮ್ಗೆ ಎಷ್ಟು ಸಲ ಬೇಕು ಅಷ್ಟು ಸಲ ನೀವು ಲಾಸ್ಟಿಗೆ ಏನು ಅಪ್ಡೇಟ್ ಮಾಡಿಬಿಟ್ಟಿರ್ತೀರಲ್ಲ, ಆ ಲಿಸ್ಟ್ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ. ಅದು ಬಂದು ದಿಸ್ ಈಸ್ ಆಲ್ ಅಬೌಟ್ ಯುವರ್ ಆಪ್ಷನ್ ಎಂಟ್ರಿ, ಓಕೆನಾ. ನೆಕ್ಸ್ಟು ಇದು ಬಂದು ನೀವು ಹೇಗೆ ಈ PDF ಬಂದು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಒಂದು ಕಾಲೇಜ್ ಅವರು ಬಿಟ್ಟಿರುವಂಥದ್ದು, ನಿಮಗೆ ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನಾನು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಹೇಗೆ ಲಾಗಿನ್ ಆಗಬೇಕು, ಆಮೇಲೆ ಲಾಗಿನ್ ಹೆಂಗೆ ಆಗಬೇಕು, ಸೀಕ್ರೆಟ್ ಕೀ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಜನ್ರೇಟ್ ಮಾಡ್ಕೊಳ್ಳೋದು ಅಂತ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಎಷ್ಟು ಕಾಲೇಜಸ್ನ ಬೇಕಾದರೂ ಆ್ಯಡ್ ಮಾಡ್ಬೋದು, 100,000 ಎಷ್ಟಾದರೂ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಬೋದು ಅಂತ ನಿಮಗೀಗ ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ಹೋಗೋಣ ಚಾಯ್ಸ್ ಎಂಟ್ರಿ ಬಗ್ಗೆ. ಈಗ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಈಗ ಆಪ್ಷನ್ ಎಂಟ್ರಿಗೂ ಚಾಯ್ಸ್ ಎಂಟ್ರಿಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ಇಲ್ಲಿ ನೋಡಿದ್ರಲ್ಲ, ಇದೇ ಒಂದು ಆಪ್ಷನ್ ಎಂಟ್ರಿ. ಇಲ್ಲಿ ಇಲ್ಲೇನು ಮಾಡ್ತೀರಾ, ನಿಮ್ಗೆ ಇಷ್ಟ ಇರೋಂಥ ಕಾಲೇಜಸ್ದು ಲಿಸ್ಟ್ ಮಾಡ್ತಾ ಹೋಗ್ತೀರಾ. ಆ ಬೇಸಿಸ್ ಮೇಲೆ ನಿಮ್ಗೆ ಕಾಲೇಜ್ ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ, ಅದು ಆಪ್ಷನ್ ಎಂಟ್ರಿ. ಅದೇನೇ ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ, ನಿಮ್ಗೊಂದು ಕಾಲೇಜ್ ಅಲಾಟ್ ಆದಮೇಲೆ ಆ ಕಾಲೇಜ್ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಂತ ಚಾಯ್ಸಸ್ ಹೇಳೋದೇನೆ, ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಹೇಳೋದೇನೆ ಚಾಯ್ಸ್ ಎಂಟ್ರಿ. ಸೊ ಇಲ್ಲಿ ನಮಗೆ ಬೇಸಿಕಲಿ ಒಂದು 4 ಚಾಯ್ಸಸ್ ಬರುತ್ತೆ. ದಟ್ ಈಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಆರಾಮಾಗಿ ಕೇಳಿಸ್ಕೊಂಡು ನಿಧಾನ ಕೇಳಿಸ್ಕೊಳ್ಳಿ. ಫಸ್ಟು ಚಾಯ್ಸ್ 1 ಬಂದು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಂಗೆ ಇದು 2023 ಚಾಯ್ಸ್ ಲಿಸ್ಟು. ಇದು ಸೇಮೇ, ಆಲ್ಮೋಸ್ಟ್ ಎಲ್ಲ ಇಯರಲ್ಲೂ ಸೇಮೇ ಇರುತ್ತೆ. ಚಾಯ್ಸ್ 1 ಅಂತ ಅಂದರೆ, ಈಗ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗಿದೆ, ನಿಮಗೆ ಅದು ತುಂಬ ಇಷ್ಟ ಇದೆ, ನೀವು ಫುಲ್ಲಿ ಸ್ಯಾಟಿಸ್ಫೈ ಇದ್ದೀರಾ, ನಿಮ್ಮ ಡ್ರೀಮ್ ಕಾಲೇಜ್ ಅದು, ನಿಮಗೆ ಅದೇನೇ ಅಲಾಟ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅದು ಇಷ್ಟ ಇದೆ, ನೀವು ಇನ್ನೇನು ಹೋಗಿ ಅಡ್ಮಿಷನ್ನೇ ತೊಗೊತೀರಾ ಅಂತ ಹೇಳಿದ್ರೆ ಚಾಯ್ಸ್ 1 ಕೊಡ್ಬೋದು.
ನೀವೇನಾದರೂ ಚಾಯ್ಸ್ 1 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಆಲ್ರೆಡಿ ಹೇಳಿರ್ತೀರ KE ಅವ್ರಿಗೆ ಚಾಯ್ಸ್ 1 ಕೊಡೋದ್ರ ಮೂಲಕ ನನಗೆ ಕಾಲೇಜ್ ಇಷ್ಟ ಇದೆ, ನಾನು ಹೋಗಿ ಅಡ್ಮಿಷನ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ನೀವು ಚಾಯ್ಸ್ 1 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಯಾವುದೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೀವು KE ಎಕ್ಸಿಟ್ ಆಗ್ತೀರಾ, ಅಂದರೆ KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 1 ಅಂದರೆ ಅದು. ನೆಕ್ಸ್ಟು ಚಾಯ್ಸ್ 2 ಅಂತ ಹೇಳಿದರೆ ನಿಮ್ಗೊಂದು ಕಾಲೇಜ್ ಅಲೋಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 1 2 3 4 5 ಕಾಲೇಜಸಲ್ಲಿ ನಿಮಗೆ ಈಗ ಒಂದು 4th ಕಾಲೇಜ್ ಅಲೋಟ್ ಆಗಿಬಿಟ್ಟಿರುತ್ತೆ. ಓಕೆನಾ? ಬಟ್ ನಿಮಗೆ ಇನ್ನೂ ಫಸ್ಟ್ ಅಥವಾ ಸೆಕೆಂಡ್ ಕಾಲೇಜ್ ಸಿಗ್ಬೋದೇನೋ ಅಥವಾ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅಂದರೆ ನೀವು ವೆಯ್ಟ್ ಮಾಡ್ಬೋದು ಅಲ್ವಾ. ಅದನ್ನು ನೀವು ನೆಕ್ಸ್ಟ್ ರೌಂಡಲ್ಲಿ ವೆಯ್ಟ್ ಮಾಡ್ಬೋದು. ಯಾಕಂದರೆ ರೌಂಡ್ ಟು ರೌಂಡ್ ಏನಾಗುತ್ತೆ, ಕಟ್ ಆಫ್ಸ್ಗಳು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅನ್ಕೊಬೋದು ಅಟ್ಲೀಸ್ಟ್ 3rd ಕಾಲೇಜ್ ಆದರೂ ಸಿಕ್ಕರೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಆ ಥರ ಹೇಳಿದ್ರೆ ಏನು ಮಾಡ್ಬೋದು, ಚಾಯ್ಸ್ 2 ಕೊಡ್ಬೋದು. ಈ ಚಾಯ್ಸ್ 2 ಅಲ್ಲಿ ಏನಾಗುತ್ತೆ ಅಂದರೆ ಸೀಟ್ ಹೋಲ್ಡ್ ಆಗುತ್ತೆ, ಜೊತೆಗೆ ನೀವು ನೆಕ್ಸ್ಟ್ ರೌಂಡಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ. ಈಗ ಯಾವುದೊಂದು ಕಾಲೇಜು ಅಲೋಟ್ ಆಗಿಬಿಟ್ಟಿದೆ, ಚಾಯ್ಸ್ 2 ಕೊಟ್ಟಿದ್ದೀರಾ. ಓಕೆನಾ? ಈ ಚಾಯ್ಸ್ 2 ಕೊಟ್ಟಿದ್ರೆ ಈ ಸೀಟ್ ನಿಮಗೆ ಹೋಲ್ಡ್ ಆಗಿರುತ್ತೆ. ಈ ಸೀಟ್ ಹೋಲ್ಡ್ ಆಗಿದೆ ಅಂತ ಹೇಳಿದರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಅಕಸ್ಮಾತ್ ಈ 1 2 3 ಅಲ್ಲಿ ಯಾವುದೂ ಅಲೋಕೇಟ್ ಆಗಿಲ್ಲ ಅಂದರೂ ಸಹ 4th ಸೀಟ್ ನಿಮ್ಮ ಹೆಸರಲ್ಲೇ ಉಳ್ಕೊಂಡಿರುತ್ತೆ. ನಿಮ್ಗೆ ಯಾವುದೂ ಅಲೋಟ್ ಆಗಿಲ್ಲ ಅಂದರೆ ಕೊನೆಗೆ ಬಂದು ಈ 4th ಸೀಟ್ನೇ 4th ಕಾಲೇಜ್ನೇ ಹೋಗಿ ತೊಗೋಬೋದು, ಹೋಗಿ ಜಾಯ್ನ್ ಆಗ್ಬೋದು, ಅಡ್ಮಿಷನ್ ಆಗ್ಬೋದು. ಸೊ ಅದನ್ನು ಏನು ಮಾಡ್ಬೋದು, ಚಾಯ್ಸ್ 2 ಹೋಲ್ಡ್ ಆಗಿರುತ್ತೆ, ಜೊತೆಗೆ ನೀವು ಸೆಕೆಂಡ್ ರೌಂಡಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ ಅದೇ 3rd ಚಾಯ್ಸ್ ಏನಪ್ಪ ಅಂದರೆ 3rd ಚಾಯ್ಸು ಸಿಮಿಲರೇನೆ ಆಪ್ಷನ್ 2ಗೆ. ಆದರೆ ಇದರಲ್ಲಿ ಯಾವುದೇ ರೀತಿ ಹೋಲ್ಡ್ ಮಾಡೋಕ್ಕಾಗಲ್ಲ. ನೀವು ಸೀಟ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಇದರರ್ಥ ಏನು, ಯಾವುದೋ ಮಿಸ್ಸಾಗಿ ಹಾಕ್ಬಿಟ್ಟಿರ್ತೀರ ನೀವು. ಈಗ ಫಸ್ಟ್ ಕಾಲೇಜೇ ಯಾವುದೋ Tier 3 ಕಾಲೇಜ್ ಹಾಕ್ಬಿಟ್ಟಿರ್ತೀರ, ಯಾವುದೋ ನಿಮ್ಮ ರ್ಯಾಂಕಿಂತ ತುಂಬ ಚೆನ್ನಾಗಿಲ್ಲದೆ ಇರೋ ಕಾಲೇಜ್ ಯಾವುದೋ ಹಾಕ್ಬಿಟ್ಟಿರ್ತೀರ ಬೈ ಮಿಸ್ಟೇಕ್ ಆಗಿ, ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ ಹಾಕ್ಬಿಟ್ಟಿರ್ತೀರ ಚಾಯ್ಸ್ 1ಅಲ್ಲಿ. ಆದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿರುತ್ತೆ, ನಿಮ್ಗೆ ಯಾವುದೋ ಒಂದು ಚೆನ್ನಾಗಿರೋ ಕಾಲೇಜ್ ಸಿಗೋಂಗಿರುತ್ತೆ, ನೀವು ಮಿಸ್ಸಾಗಿ ಚಾಯ್ಸ್ 1 ಹಾಕ್ಬಿಟ್ಟಿರ್ತೀರ, ಅದೇ ಅಲಾಟ್ ಆಗಿಬಿಟ್ಟಿರುತ್ತೆ. ಆವಾಗ ನೀವೇನು ಮಾಡಬೇಕು, ಚಾಯ್ಸ್ 3 ಕೊಡ್ತೀರಾ. ಚಾಯ್ಸ್ 3 ಅಂತ ಹೇಳಿದ್ರೇನು, ಆ ಕಾಲೇಜ್ ನನಗೆ ಬೇಡ, ನಾನು ಬೇರೆ ಕಾಲೇಜಿನೂ ಈ ಲಿಸ್ಟಲ್ಲಿ ಇನ್ನೂ ಮೇಲ್ಗಡೆ ಇರುವಂಥ ಸೀಟ್ಸ್ ನನಗೆ ಸಿಗುತ್ತೆ ಅಂತ ಹೇಳಿ ಈ ಕಾಲೇಜ್ ಏನು ಸೀಟ್ ಇರುತ್ತಲ್ಲ ಅದನ್ನ ಹೋಲ್ಡಲ್ಲಿ ಇಡಲ್ಲ. ಅದರರ್ಥ ಏನೋ ನಿಮ್ಮ ಹೆಸರಲ್ಲಿ ಆ ಕಾಲೇಜ್ ಇರಲ್ಲ, ಆ ಕಾಲೇಜೇ ನಿಮ್ಮ ಲಿಸ್ಟಲ್ಲಿ ಡಿಲೀಟ್ ಆಗ್ತಾ ಹೋಗ್ಬಿಡುತ್ತೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಚಾಯ್ಸ್ 3 ನಿಮ್ಗೆ ಯಾವುದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತೋ ಆ ಸೀಟ್ ಒಂದು ಡಿಲೀಟ್ ಆಗಿಬಿಟ್ಟು ಮಿಕ್ಕಿದ ಎಲ್ಲ ಪೂರ್ತಿ ಲಿಸ್ಟ್ ಹಾಗೇ ಇರುತ್ತೆ. ಅದೇ ನೀವು ಏನಾದರೂ ಚಾಯ್ಸ್ 2 ಕೊಟ್ಟರೆ, ಈಗ 1 2 3 4 5 ಅಲ್ಲಿ ನೀವು ಚಾಯ್ಸ್ 2 ಕೊಟ್ಟರೆ ಇಲ್ಲಿ 6 7 8 9 10 ಅಂತ ಇರುತ್ತೆ ಲಿಸ್ಟ್. ಈಗ ನಿಮಗೆ 7th ಕಾಲೇಜ್ ಅಲಾಟ್ ಆಗಿರುತ್ತೆ. ನೀವೀಗ ಚಾಯ್ಸ್ 2 ಕೊಟ್ಟಾಗ ಏನಾಗುತ್ತೆ, ಈ ಕೆಳಗಡೆ ಲಿಸ್ಟ್ ಎಲ್ಲದೂ ಡಿಲೀಟ್ ಆಗುತ್ತೆ. ಇದ್ರ ಕೆಳಗಡೆ ಯಾವುದೂ ಉಳ್ಕೊಂಡಿರಲ್ಲ. ಅಕಸ್ಮಾತ್ ಏನಾದರೂ ಇದೇ ಸೇಮ್ ಪ್ರೊಸೀಜರಲ್ಲಿ ನೀವು ಚಾಯ್ಸ್ 3 ಕೊಟ್ಟರೆ ಅಂತ ಹೇಳಿದ್ರೆ ಈ 7th ಕಾಲೇಜ್ ಅಷ್ಟೇ ಡಿಲೀಟ್ ಆಗಿಬಿಟ್ಟು ಮಿಕ್ಕಿದಷ್ಟು ಹಾಗೇ ಇರುತ್ತೆ. ಯಾಕಂದರೆ ಚಾಯ್ಸ್ 3 ಅಲ್ಲಿ ನೀವು ಯಾವುದೇ ಸೀಟ್ನ ಹೋಲ್ಡ್ ಮಾಡಲ್ಲ, ಅದೇ ಚಾಯ್ಸ್ 2 ಅಲ್ಲಿ ಹೋಲ್ಡ್ ಮಾಡ್ಕೊತೀರಾ. ಆಮೇಲೆ ಚಾಯ್ಸ್ 4 ಅಂದರೆ ಏನಿಲ್ಲ, ನಿಮಗೆ KEಯಿಂದ ಎಕ್ಸಿಟ್ ಆಗಬೇಕು ಅಂತ ಅಂದರೆ ನೀವು ಯಾವುದೇ ರೀತಿ ನೆಕ್ಸ್ಟು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ನಾನು ಅಂತ ಹೇಳಿ ಚಾಯ್ಸ್ 3 ಅಂದರೆ ಯಾವುದೂ ಸೀಟ್ ಅಲೋಕೇಟು ಆಗಿರಲ್ಲ, KE ಥ್ರೂ ಯಾವುದೇ ಕಾಲೇಜಲ್ಲಿ ಅಡ್ಮಿಷನು ತೊಗೊಳ್ಳೋದಿಲ್ಲ ಅಂಥೇಳಿ ನೀವು ಚಾಯ್ಸ್ 4ನ ಕೊಟ್ಟು KE ಪ್ರೊಸೀಜರಿಂದ ಎಕ್ಸಿಟ್ ಆಗ್ತೀರಾ. ಇಷ್ಟೇ. ಸೊ ಚಾಯ್ಸ್ 1 ಅಂತ ಹೇಳಿದ್ರೆ ನಮಗೆ ಇಷ್ಟ ಇದೆ, ನಾನು ಜಾಯ್ನ್ ಆಗ್ತೀನಿ ಕಾಲೇಜ್ನ ಅಂತ ಹೇಳಿದ್ರೆ ಚಾಯ್ಸ್ 1. ಸೊ ಚಾಯ್ಸ್ 1 ಚಾಯ್ಸ್ 4 ಇಬ್ಬರೂ ಸಹ ನೀವು KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 1 ಕೊಟ್ಟರು ಅಷ್ಟೇ, ಚಾಯ್ಸ್ 4 ಕೊಟ್ಟರು ಅಷ್ಟೇ. ದೆನ್ ಚಾಯ್ಸ್ 2 ಕೊಟ್ಟರೆ ನೀವು ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟ್ ಚಾಯ್ಸ್ 3 ಅಂತ ಕೊಟ್ಟರೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಆದರೆ ಸೀಟ್ ಯಾವುದೇ ರೀತಿ ನಿಮ್ಮ ಹೆಸರಲ್ಲಿ ಸೀಟ್ ಹೋಲ್ಡ್ ಆಗಿರೋದಿಲ್ಲ. ಆ್ಯಂಡ್ ಚಾಯ್ಸ್ 4 ಅಂತ ಹೇಳಿದ್ರೆ ಎಕ್ಸಿಟ್ ಆಗ್ತಿದ್ದೀರಾ ಪ್ರೊಸೀಜರಿಂದ, ಕೌನ್ಸಿಲಿಂಗಿಂದ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ಚಾಯ್ಸಸ್. ಇಲ್ಲಿನೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಇದ್ರದ್ದು ಕೂಡ ನೀವು ಹೋಗಿ KE ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಲಿಂಕ್ಸ್ ನಾನು ಕೊಟ್ಟಿರ್ತೀನಿ, ಚಾಯ್ಸಸ್ ಅಂದರೆ ಏನು ಅಂತ. ಸೊ ಈಗ ಅರ್ಥ ಆಯ್ತಲ್ವಾ, ಆಪ್ಷನ್ ಎಂಟ್ರಿ ಅಂದರೆ ಏನು, ಚಾಯ್ಸ್ ಎಂಟ್ರಿ ಅಂದರೆ ಏನು ಅಂತ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಟ್ ಆಫ್ಸ್ನ ಹಿಡ್ಕೊಂಡು ನಾನೇ ಒಂದು ಮಾಕ್ ಆಪ್ಷನ್ ಎಂಟ್ರಿ ಮಾಡ್ತೀನಿ. ಫಾರ್ ದ್ಯಾಟ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಸೊ ದಟ್ಸ್ ಆಲ್ ಅಬೌಟ್ ಆಪ್ಷನ್ ಎಂಟ್ರಿ ಆ್ಯಂಡ್ ಚಾಯ್ಸ್ ಎಂಟ್ರಿ. Thank you. Bye bye.